ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಮತದಾನಕ್ಕೆ 3 ತಿಂಗಳು ಬಾಕಿ ಇರೋ ಬಿಹಾರದಲ್ಲಿ ಚುನಾವಣೆ ಕಾವು ಜೋರಾಗ್ತಿದೆ. ಇದಕ್ಕಿದಂತೆ ಚುನಾವಣಾ ಆಯೋಗ ವಿಶೇಷ ವೋಟರ್ ವೆರಿಫಿಕೇಶನ್ ಅಭಿಯಾನ ಶುರು ಮಾಡಿದ್ದು ಭಾರೀ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಬಿಹಾರದಲ್ಲಿನ 4.76 ಕೋಟಿ ಜನ ತಮ್ಮ ಪೌರತ್ವ ಸಾಬೀತುಪಡಿಸಬೇಕಾಗಿದೆ. ಇದರಿಂದ ಸುಮಾರು 2.5 ಕೋಟಿ ಮತದಾರರು ತಮ್ಮ ವೋಟಿಂಗ್ ಹಕ್ಕು ಕಳೆದುಕೊಳ್ಳುತ್ತಾರೆ ಅಂತ ಆರೋಪ ಮಾಡಲಾಗ್ತಿದೆ. ಪ್ರತಿಪಕ್ಷಗಳ ಕೂಟ INDI ಅಂತೂ ಇದು ವೋಟರ್ ವೆರಿಫಿಕೇಶನ್ ಅಲ್ಲ, NRC ಸರ್ಕಾರ ಹಿಂಬಾಗಿಲಿನ ಮೂಲಕ NRC ಜಾರಿ ಮಾಡ್ತಾ ಇದೆ ಅಂತ ಆರೋಪ ಮಾಡಿದೆ. ಚುನಾವಣಾ ಆಯೋಗದ ವಿರುದ್ಧವೇ ಕೋರ್ಟ್ಗೆ ಹೋಗೋಕೆ ತಯಾರಾಗಿದೆ. ಹಾಗಿದ್ರೆ ಬಿಹಾರದಲ್ಲಿ ಆಗ್ತಿರೋದಾದ್ರೂ ಏನು? ವೋಟರ್ ವೆರಿಫಿಕೇಶನ್ ವಿವಾದಕ್ಕೆ ಕಾರಣ ಆಗ್ತಿರೋದು ಯಾಕೆ? ಚುನಾವಣಾ ಆಯೋಗದ ಮೇಲಿರೋ ಆರೋಪ ಏನು? 2 ಕೋಟಿ ಜನ ವೋಟ್ ಕಳ್ಕೊಳ್ಳೋ ಆರೋಪ ನಿಜಾನಾ? ಇದಕ್ಕೆ ಚುನಾವಣಾ ಆಯೋಗದ ಉತ್ತರ ಏನು ಅನ್ನೋದನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ವೋಟರ್ ವೆರಿಫಿಕೇಶನ್ ಕಿಚ್ಚು. ಸ್ನೇಹಿತರೆ, ಕಳೆದ ತಿಂಗಳು ಚುನಾವಣಾ ಆಯೋಗ ಇಂಥ ಒಂದು ನಿರ್ಧಾರ ತಗೊಳ್ತು. ಬಿಹಾರದಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ನಡೆಸ್ತೀವಿ ಅಂತ ಅನೌನ್ಸ್ ಮಾಡಿತ್ತು. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದ್ರೆ ತೀವ್ರವಾಗಿ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡೋದು. ಇದರಲ್ಲಿ ಮತದಾರರು ತಮ್ಮ ಪೌರತ್ವ ಸಾಬೀತುಪಡಿಸಬೇಕಾಗತ್ತೆ. ಮನೆ ಮನೆಗೆ ಚುನಾವಣಾಧಿಕಾರಿಗಳು ಬಂದು ದಾಖಲೆ ಪರಿಶೀಲಿಸ್ತಾರೆ. ಸಾಮಾನ್ಯವಾಗಿ ಪ್ರತಿ ವರ್ಷ ಆಯೋಗ ವೋಟರ್ಸ್ ಲಿಸ್ಟ್ ನ ಅಪ್ಡೇಟ್ ಮಾಡುತ್ತೆ. ಆದರೆ ಕೆಲವೊಮ್ಮೆ ವೋಟರ್ ಲಿಸ್ಟ್ ಸರಿ ಇಲ್ಲ, ದೋಷಪೂರಿತವಾಗಿದೆ ಅಂತ ಅನಿಸಿದಾಗ ಈ ತರ ವಿಶೇಷ ಪರಿಷ್ಕರಣೆ ನಡೆಸಬಹುದು. ಸಂವಿಧಾನದ ಆರ್ಟಿಕಲ್ 314 ಮತ್ತು ಪ್ರಜಾಪ್ರತಿನಿಧಿ ಕಾಯ್ದೆಯಲ್ಲಿ ಇದಕ್ಕೆ ಅವಕಾಶ ಇದೆ. ಈ ಹಿಂದೆ 2003ರಲ್ಲಿ ಇದೇ ಬಿಹಾರದಲ್ಲಿ ಈ ರೀತಿ ಮಾಡಲಾಗಿತ್ತು. ಈಗ ಮತ್ತೆ 23 ವರ್ಷಗಳ ನಂತರ ಇದನ್ನ ನಡೆಸಲಾಗ್ತಾ ಇದೆ. ವಿಪರೀತ ನಗರೀಕರಣ, ವಿಪರೀತ ವಲಸೆ, ದೊಡ್ಡ ಮಟ್ಟದಲ್ಲಿ ಯುವಕರು ಮತದಾನ ಮಾಡೋಕೆ ಎಲಿಜಿಬಲ್ ಆಗಿರೋದು, ಮೃತಪಟ್ಟವರ ಬಗ್ಗೆ ರಿಪೋರ್ಟ್ ಮಾಡದೇ ಇರೋದು, ಹಾಗೆ ಅಕ್ರಮ ವಲಸಿಗರು, ಇದು ಇಂಪಾರ್ಟೆಂಟ್ ಕೇಳಿಸ್ಕೊಳ್ಳಿ. ವಿದೇಶಿ ಅಕ್ರಮ ವಲಸಿಗರು ಸೇರ್ಪಡೆಯಾಗಿರೋದ್ರಿಂದ ತೀವ್ರವಾಗಿ ಮತದಾರರ ಪಟ್ಟಿಯನ್ನ ಮರುಪರಿಶೀಲನೆ ಮಾಡಲೇಬೇಕಾಗಿದೆ ಅಂತ ಚುನಾವಣಾ ಆಯೋಗ ಹೇಳಿದೆ. ಹಾಗಂತ ಎಲ್ಲ ವೋಟರ್ಸ್ನು ಚೆಕ್ ಮಾಡ್ತಾ ಇಲ್ಲ. 2003ರಲ್ಲಿ ರಿವಿಷನ್ ಆದಾಗ ಯಾರ್ಯಾರ ಪೌರತ್ವ ಕನ್ಫರ್ಮ್ ಆಗಿತ್ತೋ ಅವರು ಮತ್ತೆ ಸಾಬೀತುಪಡಿಸಬೇಕಾಗಿಲ್ಲ. ಆ ನಂತರ ಹೊಸದಾಗಿ ಸೇರ್ಪಡೆಯಾದವರು ಮಾತ್ರ ವೆರಿಫೈ ಮಾಡಿಸ್ಕೋಬೇಕಾಗಿದೆ. ಬಿಹಾರದಲ್ಲಿ ಒಟ್ಟು 7,80,00,000 ಮತದಾರರಿದ್ದು ಅದರಲ್ಲಿ 4,96,00,000 ಜನರದ್ದು ಆಲ್ರೆಡಿ 2003ರಲ್ಲಿ ರಿವಿಷನ್ ಆಗಿದೆ. ಈಗ ಸುಮಾರು 2,94,00,000 ಜನರ ಪೌರತ್ವ ಸಾಬೀತಾಗಬೇಕಾಗಿದೆ ಅಂತ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹೇಳ್ತಾ ಇದೆ. ಆದರೆ ಬೇರೆ ಅಂಕಿಅಂಶ ನೋಡಿದಾಗ ಇದರಲ್ಲಿ ವ್ಯತ್ಯಾಸ ಕಾಣಿಸುತ್ತೆ. ಅದನ್ನು ಆಮೇಲೆ ಹೇಳ್ತೀವಿ. ಜೂನ್ 25ರಿಂದ ಸೆಪ್ಟೆಂಬರ್ 30 ಒಟ್ಟು 3 ತಿಂಗಳು ಈ ಪರಿಶೀಲನೆ ನಡೆಯುತ್ತೆ. ಈ ವೇಳೆ ಬೂತ್ ಲೆವೆಲ್ ಆಫೀಸರ್ಸ್ BLOs ಮನೆ ಮನೆಗೆ ಭೇಟಿ ನೀಡ್ತಾರೆ. ಮತದಾರರು ತಮ್ಮ ಡೇಟ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್ ದೃಢೀಕರಿಸೋ ದಾಖಲೆ ತೋರಿಸಬೇಕು. 1987 ಜುಲೈ 1ಕ್ಕೂ ಮೊದಲು ಹುಟ್ಟಿದವರು ತಮ್ಮದೇ ದಾಖಲೆ ತೋರಿಸಬೇಕು. 1987ರಿಂದ 2004ರ ಮಧ್ಯೆ ಹುಟ್ಟಿದವರು ತಮ್ಮ ದಾಖಲೆ ಅಥವಾ ತಮ್ಮ ತಂದೆ ಅಥವಾ ತಾಯಿ ಇಬ್ಬರಲ್ಲಿ ಒಬ್ಬರ ಜನನ ದಾಖಲೆಯನ್ನು ತೋರಿಸಬೇಕು. ಅದೇ ರೀತಿ 2004ರ ನಂತರ ಹುಟ್ಟಿದವರು ತಮ್ಮ ದಾಖಲೆ ಹಾಗೂ ತಂದೆ ತಾಯಿ ಇಬ್ಬರ ದಾಖಲೆಯನ್ನು ತೋರಿಸಬೇಕು. ಒಂದು ವೇಳೆ ದಾಖಲೆ ತೋರಿಸೋಕೆ ಸಾಧ್ಯವಾಗದೆ ಇದ್ರೆ ಅಂಥವ್ರನ್ನ ಮತದಾರರ ಪಟ್ಟಿಯಿಂದ ಡ್ರಾಪ್ ಮಾಡಲಾಗುತ್ತೆ. ಏನೇನು ದಾಖಲೆ ತೋರಿಸಬಹುದು? ಚುನಾವಣಾ ಆಯೋಗ ಒಟ್ಟು 11 ಡಾಕ್ಯುಮೆಂಟ್ಸ್ ಲಿಸ್ಟ್ ಕೊಟ್ಟಿದೆ. ಇದರಲ್ಲಿ ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳು ಇಶ್ಯೂ ಮಾಡಿರೋ ಯಾವುದಾದ್ರೂ ಐಡೆಂಟಿಟಿ ಕಾರ್ಡ್, ಬರ್ತ್ ಸರ್ಟಿಫಿಕೇಟ್, ಮ್ಯಾಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಅಂದರೆ 10th ಅಥವಾ SSLC ಮಾರ್ಕ್ಸ್ ಕಾರ್ಡ್, ಪಾಸ್ಪೋರ್ಟ್, ಜಾತಿ ಪ್ರಮಾಣ ಪತ್ರ, ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್, ಫಾರೆಸ್ಟ್ ರೈಟ್ ಸರ್ಟಿಫಿಕೇಟ್, NRC ಪ್ರಮಾಣ ಪತ್ರ, ಫ್ಯಾಮಿಲಿ ರಿಜಿಸ್ಟರ್, ಸರ್ಕಾರ ಅಲಾಟ್ ಮಾಡಿರೋ ಯಾವುದೇ ಲ್ಯಾಂಡ್ ಅಥವಾ ಮನೆ ದಾಖಲೆ, ಇದರಲ್ಲಿ ಯಾವುದಾದ್ರೂ ದಾಖಲೆ ತೋರಿಸಿ ತಮ್ಮ ಪೌರತ್ವವನ್ನು ಸಾಬೀತುಪಡಿಸಬಹುದು. ಗಮನಿಸಿ, ಆಧಾರ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಪ್ಯಾನ್ ಕಾರ್ಡ್ ಇಲ್ಲ, ಇದು 3 ಕೂಡ ಅಲೋ ಇಲ್ಲ. ಇದು ಬಹಳ ವಿವಾದ ಕಾರಣ ಆಗ್ತಾ ಇದೆ. ಯಾಕೆ ವಿವಾದ? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಕ್ರಮದಿಂದ ಕೋಟ್ಯಂತರ ಜನ ವೋಟಿಂಗ್ ರೈಟ್ಸ್ನ ಕಳ್ಕೊಳ್ತಾರೆ ಅನ್ನೋದು ಸದ್ಯ ಇರೋ ಆರೋಪ. ಇದಕ್ಕೆ ಕೆಲ ಕಾರಣಗಳನ್ನು ಕೂಡ ಕೊಡಲಾಗ್ತಿದೆ. ಮೊದಲನೇದಾಗಿ ECI ಕೊಡ್ತಿರೋ ಅಂಕಿಅಂಶದಲ್ಲೇ ವ್ಯತ್ಯಾಸ ಇದೆ.
ಈಗ ಆಲ್ರೆಡಿ ಹೇಳಿದ ಹಾಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಿಹಾರದ ಮತದಾರರ ಸಂಖ್ಯೆ 7.9 ಕೋಟಿ, ಇದರಲ್ಲಿ 4.96 ಕೋಟಿ ಜನ 2003 ವೆರಿಫೈ ಆಗಿದ್ರು. ಹೀಗಾಗಿ ಈಗ 2.94 ಕೋಟಿ ಜನ ಮಾತ್ರ ಪೌರತ್ವವನ್ನು ವೆರಿಫೈ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಆದರೆ ಭಾರತದ ರಿಜಿಸ್ಟ್ರೇಷನ್ ಸಿಸ್ಟಮ್ ಪ್ರಕಾರ 2003 ರಿಜಿಸ್ಟರ್ ಆದ 4.9 ಕೋಟಿ ಜನರಲ್ಲಿ ಸುಮಾರು 1.1 ಕೋಟಿ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಈಗಿಲ್ಲ. ಹೀಗಾಗಿ ಈಗ ತಮ್ಮ ಪೌರತ್ವ ಸಾಬೀತುಪಡಿಸಬೇಕಾಗಿರೋದು ಕೇವಲ 2.94 ಕೋಟಿ ಜನ ಅಲ್ಲ, 3.94 ಕೋಟಿ, ಹತ್ತತ್ರ 4 ಕೋಟಿ. 2020 ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನೀಡಿದ ಪಾಪ್ಯುಲೇಷನ್ ಪ್ರೊಜೆಕ್ಷನ್ ರಿಪೋರ್ಟ್ ಕೂಡ ಹತ್ರ ಇದೇ ನಂಬರ್ ಅನ್ನ ಸೂಚಿಸುತ್ತೆ. ಇನ್ನು 2003 18 ವರ್ಷ ವಯಸ್ಸಿಗಿಂತ ಮೇಲ್ಪಟ್ಟ ಎಲ್ಲ ಮತದಾರರ ಹೆಸರು ವೋಟರ್ ಲಿಸ್ಟ್ ನಲ್ಲಿ ಇತ್ತು, ರಿವಿಷನ್ ಆಗಿತ್ತು ಅಂದ್ರೆ ಈಗ 40 ವರ್ಷ ವಯಸ್ಸು ಮೇಲ್ಪಟ್ಟ ಎಲ್ಲರದು ರಿವಿಷನ್ ಆಗಿದೆ ಅಂತ. ಸೊ ಈಗ ಪೌರತ್ವ ಸಾಬೀತಾಗಿರಬೇಕಾಗಿರೋದು 18 ರಿಂದ 40 ವರ್ಷದ ಒಳಗಿನ ಬಿಹಾರದವರು. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ರಿಪೋರ್ಟ್ ಪ್ರಕಾರ ಬಿಹಾರದ ವೋಟಿಂಗ್ ಪಾಪ್ಯುಲೇಷನ್ ಸುಮಾರು 8.08 ಕೋಟಿ ಇದೆ. ಇದರಲ್ಲಿ 59% ಜನ ಅಂದರೆ ಸುಮಾರು 4.76 ಕೋಟಿ ಜನ 40 ವರ್ಷಕ್ಕಿಂತ ಕೆಳಪಟ್ಟವರಾಗ್ತಾರೆ. ಹೀಗಾಗಿ ಪೌರತ್ವ ಸಾಬೀತುಪಡಿಸಬೇಕಾದವರ ಸಂಖ್ಯೆ 3 ಅಲ್ಲ, 4 ರಿಂದ 4.25 ಕೋಟಿ ಹತ್ತತ್ರ ಇದೆ. ಆದರೆ ಇಷ್ಟು ದೊಡ್ಡ ಜನಸಂಖ್ಯೆ ವೆರಿಫೈ ಮಾಡೋಕೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೇವಲ 3 ತಿಂಗಳ ಟೈಮ್ ಇಟ್ಕೊಂಡಿದ್ದಾರೆ. ಇಷ್ಟು ಕಮ್ಮಿ ಟೈಮ್ನಲ್ಲಿ ಇಷ್ಟೊಂದು ಜನರ ದಾಖಲೆ ಸರಿಯಾಗಿ ಪರಿಶೋಧನೆ ಮಾಡೋಕ್ಕಾಗತ್ತಾ ಅನ್ನೋ ಪ್ರಶ್ನೆ ಈಗ ಹೇಳ್ತಾ ಇದೆ. ರಿವಿಷನ್ಗೂ ಎಲೆಕ್ಷನ್ಗೂ ನಡುವೆ ಗ್ಯಾಪ್ ಕೂಡ ಇಲ್ಲ. ರಿವಿಷನ್ ಆಗ್ತಿದ್ದ ಹಾಗೆ ಚುನಾವಣೆ ನಡೆದೇ ಬಿಡುತ್ತೆ. ಇಷ್ಟು ದಿವಸ ಏನು ಮಾಡ್ತಾ ಇದ್ರಿ, ಏನು ಕಾಯ್ತಾ ಇದ್ರಿ ಇಷ್ಟು ದಿವಸ ನೀವು ಅನ್ನೋ ಪ್ರಶ್ನೆಯನ್ನು ಕೇಳಲಾಗ್ತಿದೆ. ಇನ್ನು ECI 11ರಲ್ಲಿ ಯಾವುದಾದ್ರೂ ಒಂದು ದಾಖಲೆ ತೋರಿಸಿದ್ರೆ ಸಾಕು ಅಂತ ಹೇಳಿದೆ. ಮೇಲ್ನೋಟಕ್ಕೆ ಇದರಲ್ಲಿ ಏನಿದೆ, ಈಸಿ ಅಲ್ವಾ, ಇಷ್ಟೊಂದು ಡಾಕ್ಯುಮೆಂಟ್ಸಲ್ಲಿ ಯಾವ್ದಾದ್ರು ಒಂದಿದ್ರೆ ಸಾಕಲ್ವಾ ಅಂತ ಅನಿಸ್ಬೋದು. ಆದರೆ ಅದು ಬೇರೆ ರಾಜ್ಯಗಳ ವಿಚಾರದಲ್ಲಿ. ಬಿಹಾರದ ಪರಿಸ್ಥಿತಿ ಕಂಪ್ಲೀಟ್ ಚೇಂಜ್ ಇದೆ. ಇಡೀ ದೇಶದಲ್ಲೇ ಅತ್ಯಂತ ಕಡಿಮೆ ದಾಖಲೆ ಪತ್ರ ಮೇಂಟೈನ್ ಮಾಡೋ ರಾಜ್ಯ ಬಿಹಾರ. ಹಾಗಂತ ಫುಲ್ ಡಿಜಿಟಲೈಸ್ ಆಗಿಬಿಟ್ಟಿದ್ದಾರೆ, ಯಾರು ಪೇಪರ್ ಡಾಕ್ಯುಮೆಂಟ್ ಇಟ್ಕೊಳ್ಳಲ್ಲ, ಆ ಥರ ಅಲ್ಲ. ಎಷ್ಟೋ ಜನರ ಹತ್ರ ಸರಿಯಾದ ದಾಖಲೆನೇ ಇಲ್ಲ, ರಿಜಿಸ್ಟ್ರೇಷನ್ನೇ ಇಲ್ಲ. ಮೊದಲನೇದಾಗಿ ಆಯೋಗ ಕೊಟ್ಟಿರೋ ಲಿಸ್ಟ್ನಲ್ಲಿ ಬರ್ತ್ ಸರ್ಟಿಫಿಕೇಟ್, ಮೆಟ್ರಿಕ್ಯುಲೇಷನ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾತ್ರ ಬಿಹಾರಕ್ಕೆ ಅನ್ವಯ ಆಗೋದು. ಫಾರೆಸ್ಟ್ ರೈಟ್ ಸರ್ಟಿಫಿಕೇಟ್, NRC ಪ್ರಮಾಣ ಪತ್ರ, ಫ್ಯಾಮಿಲಿ ರಿಜಿಸ್ಟರ್, ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್, ಸರ್ಕಾರ ಅಲಾಟ್ ಮಾಡಿರೋ ಲ್ಯಾಂಡ್ ದಾಖಲೆ, ಇದರಲ್ಲಿ ಕೆಲವೊಂದು ದಾಖಲೆಗಳು ಬಿಹಾರ ಜನರಿಗೆ ಸಂಬಂಧನೇ ಪಡಲ್ಲ. ಇದ್ರೂ ಕೆಲವು ಜನರ ಹತ್ರ, ಅದರಲ್ಲೂ ಕೂಡ ಈ 18 ರಿಂದ 40 ವರ್ಷ ವಯಸ್ಸಿನ ಬ್ರಾಕೆಟ್ನಲ್ಲಿರೋರ ಹತ್ರ ಇದೆ. ಹೀಗಾಗಿ ನಾವಿಲ್ಲಿ ಬಿಹಾರದ ಜನರು ಒದಗಿಸಬಹುದಾದ ಬರ್ತ್ ಸರ್ಟಿಫಿಕೇಟ್, ಮೆಟ್ರಿಕ್ಯುಲೇಷನ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾತ್ರ ಪರಿಗಣಿಸಬೇಕಾಗತ್ತೆ ಮುಖ್ಯವಾಗಿ. ಆದರೆ ಈ ದಾಖಲೆ ಕೂಡ ಹೆಚ್ಚಿನ ಜನರ ಬಳಿ ಇಲ್ಲ. ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 3 ರಿಪೋರ್ಟ್ ಪ್ರಕಾರ ಈ ಏಜ್ ಬ್ರಾಕೆಟ್ನಲ್ಲಿ 2.8% ಜನರ ಬಳಿ ಮಾತ್ರ ಬರ್ತ್ ಸರ್ಟಿಫಿಕೇಟ್ ಇದೆ. ಏನು ಮ್ಯಾಟ್ರಿಕ್ಯುಲೇಷನ್ ನೋಡೋದಾದರೆ 18 ರಿಂದ 40 ವರ್ಷ ವಯಸ್ಸಿನ ನಡುವಿನ ಜನರಲ್ಲಿ ಸುಮಾರು 45 ರಿಂದ 50% ಜನ ಮಾತ್ರ ಮ್ಯಾಟ್ರಿಕ್ಯುಲೇಷನ್ ಮುಗಿಸಿದ್ದಾರೆ. 2.4%ಗಿಂತ ಕಡಿಮೆ ಜನರ ಬಳಿ ಪಾಸ್ಪೋರ್ಟ್ ಇದೆ. ಹೀಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಜನ ವೋಟಿಂಗ್ ರೈಟ್ಸ್ ಅನ್ನ ಕಳ್ಕೊಳ್ತಾರೆ. ಸುಮಾರು 2 ಕೋಟಿ ಜನ ವೋಟ್ ಮಾಡೋಕ್ಕಾಗದೇ ಇರಬಹುದು ಅನ್ನೋ ಆತಂಕ ಬಿಹಾರದಲ್ಲಿ ಸೃಷ್ಟಿಯಾಗಿದೆ. ಪ್ರತಿಪಕ್ಷಗಳು ಇದನ್ನ ದೊಡ್ಡದಾಗಿ ಪ್ರಶ್ನೆ ಮಾಡ್ತಿದ್ದಾರೆ. ಕಾಂಗ್ರೆಸ್ ನೇತೃತ್ವದ INDI ಕೂಟ ಪರೋಕ್ಷವಾಗಿ ಸರ್ಕಾರ NRC ಜಾರಿ ಮಾಡೋಕೆ ಹೊರಡ್ತಾ ಇದೆ, ಜನರ ವೋಟಿಂಗ್ ಹಕ್ಕನ್ನು ಕಿತ್ಕೊಳ್ತಾ ಇದೆ ಅಂತ ಹೇಳಿ ಟೀಕಿಸ್ತಾ ಇದೆ. ಈ ಸಂಬಂಧ ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳಿದೆ. ಅಭಿಯಾನ ಕೂಡ ಶುರು ಮಾಡಿದ್ದಾರೆ. ಆದರೆ ಚುನಾವಣಾ ಆಯೋಗ ಮಾತ್ರ ಈ ಆರೋಪಗಳನ್ನು ತಳ್ಳಿ ಹಾಕಿದೆ. ವೋಟರ್ ವೆರಿಫಿಕೇಶನ್ ಮಾಡೋದು ಅತ್ಯಗತ್ಯ, ನಾವು ಟ್ರಾನ್ಸ್ಪರೆಂಟ್ ಆಗಿನೇ ಮಾಡ್ತಾ ಇದ್ದೀವಿ, ಸುಮ್ಮನೆ ಯಾರ ಹೆಸರನ್ನ ಕೂಡ ತೆಗಿಯಲ್ಲ ಅಂತ ಪ್ರತಿಕ್ರಿಯೆ ಕೊಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೇನು ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.